ಆನೇಕಲ್ ತಾಲೂಕಿನ ಚಂದಾಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಸ್ಥಾಪಿತವಾಗಿರುವ ಮನ್ವಂತರ ಸೇವಾ ಸಮಿತಿ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳ ನೆಚ್ಚಿನ ಮುಖ್ಯೋಪಾಧ್ಯಾಯರಾಗಿದ್ದ ದಿವಂಗತ ಎಂ ಮುನಿಸ್ವಾಮಿ ರೆಡ್ಡಿರವರ ಪ್ರಥಮ ವರ್ಷದ ಸ್ಮರಣಾರ್ಥವಾಗಿ ಇಂದು ರಾಷ್ಟ್ರೋತ್ಥಾನ ರಕ್ತನಿಧಿ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಎಂ ಮುನಿಸ್ವಾಮಿ ರೆಡ್ಡಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಿವೃತ್ತ ಶಿಕ್ಷಕರುಗಳಾದ ಶ್ರೀಮತಿ ಬಿ ಸರಸ್ವತಮ್ಮ, ಎಲ್ ಯಲ್ಲಾರೆಡ್ಡಿ, ಆರ್ ನಾಗರಾಜು, ವಿ ಕೃಷ್ಣಾರೆಡ್ಡಿ, ಆರ್ ಮುನಿಯಲ್ಲಪ್ಪ, ಕೃಷ್ಣಾರೆಡ್ಡಿ, ವಿ ಎಲ್ ಶ್ರೀನಿವಾಸರೆಡ್ಡಿ, ವಿ ಶ್ರೀನಿವಾಸಯ್ಯ, ಸುಧಾಕರ ರೆಡ್ಡಿ, ಅಶೋಕ್ ಸಣ್ಣಮುನಿ ಮೊದಲಾದವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಶಿಬಿರದಲ್ಲಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ರಕ್ತದಾನ ಮಾಡುವ ಮುಖಾಂತರ ಮುಖ್ಯೋಪಾಧ್ಯಾಯರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಇನ್ನು ಶಿಬಿರದಲ್ಲಿ ಹಿರಿಯ ಪತ್ರಕರ್ತರಾದ ಸಿಆರ್ ವಿಜಯಕುಮಾರ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತೆ ಎಂ ನಾಗವೇಣಿ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆ, ಕಿತ್ತಗಾನಹಳ್ಳಿಯ ಶ್ರೀಮತಿ ಪಾರ್ವತಮ್ಮ, ನೆರಳೂರು ನಾರಾಯಣರೆಡ್ಡಿ, ಮುನಿತಿಮ್ಮಾರೆಡ್ಡಿ, ಜಗದೀಶಾಚಾರಿ ಮೊದಲಾದವರು ಭಾಗವಹಿಸಿ ದಿವಂಗತ ಎಂ ಮುನಿಸ್ವಾಮಿ ರೆಡ್ಡಿರವರಿಗೆ ನಮನ ಸಲ್ಲಿಸಿದರು. ಇನ್ನು ಶಿಬಿರದಲ್ಲಿ 70ಕ್ಕೂ ಹೆಚ್ಚು ರಕ್ತದ ಯೂನಿಟ್ಗಳನ್ನು ಸಂಗ್ರಹಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮನ್ವಂತರ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಬಿಟಿ ಶ್ರೀಧರ್, ಸಿವಿ ರಾಮಕೃಷ್ಣ, ಆರ್ ಮುನಿರಾಜು, ಹೆನಗರ ಮಂಜುನಾಥ, ಹಳೆ ಚಂದಾಪುರದ ವಿಜಯಕುಮಾರ್, ನಾಗನಾಯಕನಹಳ್ಳಿ ನಾಗೇಶ್, ತಿರುಪಾಳ್ಯ ಸತೀಶ್, ತಿರುಮಗೊಂಡನಹಳ್ಳಿ ಚಂದ್ರು, ಮುರಳಿ ಕೃಷ್ಣ, ನೆರಳೂರು ಮಲ್ಲಿಕಾರ್ಜುನ, ಮುರಳೀಧರ್, ಸುರೇಂದ್ರ, ಪುಷ್ಪಲತಾ, ನೇತ್ರಾವತಿ, ಕೆ ಜ್ಯೋತಿ, ಶೋಭಾರಾಣಿ, ಮಂಜುಳಾ, ಶಿಲ್ಪಾ, ರೂಪಾ, ಚಂದಾಪುರ ಮಹೇಶ್ ಮೊದಲಾದವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು.
ಇಲ್ಲದ ಬೇರೆ ಸಾಮಾಜಿಕ ಕಾರ್ಯ ಯಾವುದೂ ಇಲ್ಲ ಅಂತ ಉದ್ದೇಶದಿಂದ ನಾವೆಲ್ಲ ನಮ್ಮ ಹನುಮಂತರ ಸೇವಾ ಸಮಿತಿ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ಈ ದಿನ ಒಂದು ನಾವು ಓದಿರ್ತಕ್ಕಂಥ ಇದೇ ಶಾಲೆಯ ಆವರಣದಲ್ಲಿ ಒಂದು ಸ್ವಯಂಪ್ರೇರಿತ ರಕ್ತದಾನ ಶಿಬಿರನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಆಯೋಜನೆ ಮಾಡಿದ್ದು ಇಲ್ಲೆಲ್ಲ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊಟ್ಟ ಮೊದಲಿಗೆ ವಂದನೆ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು BS ಮೇಡಮ್ ಅವರು, VKR ಸರ್, JR ಸರ್, LVR ಸರ್, RN ಸರ್, ಮತ್ತು AVS ಪ್ರಸ್ತುತ ಪ್ರತಿಭಾಷಾಗಿದ್ದ AVS ಸರ್ ಅವರು, ಮತ್ತು LSR ಸರ್, SV ಅವರು, ಆನಂತರ ಈ ಪ್ರಸ್ತುತ ಸುಧಾಕರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಮುಖ್ಯ ಶಿಕ್ಷಕರಾಗಿದ್ದ ಸುಧಾಕರ್ ಅವರು, ಎಲ್ಲ ನಮ್ಮ ಗುರು ವೃಂದಕ್ಕೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಒಂದು ಮುನ್ಸಾಫ ಈಗ ನಾವೇನು ನಾವು ಕೂಡ ಧನ್ಯರು ಖಂಡಿತ ಅಂತ ಇಲ್ಲ ಯಾಕೆಂದ್ರೆ ಗುರುವಿನ ಮಹತ್ವ ತಿಳಿಯೋದು ಶಿಷ್ಯನಿಂದ. ಶಿಷ್ಯ ಯೋಗ್ಯ ಆದರೆ ಅಲ್ಲಿಗೆ ಗುರು ಯೋಗ್ಯ ಅಂತ ಅರ್ಥ ಅಷ್ಟೇ. ಶಿಷ್ಯರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿಗೆ ಗುರುಗಳಲ್ಲಿ ಏನೋ ಸ್ವಲ್ಪ ಯೋಗ್ಯತೆ ಇದೆ ಅನ್ನೋದು ಯಾರು ಹೇಳಿದ್ರು ಗೊತ್ತಾಗುತ್ತೆ. ಆ ರೀತಿ ನೋಡೋಣ. ನಿಜವಾಗ್ಲೂ ನಾವು ಬಹಳ ಒಳ್ಳೆ ಕಾಲದಲ್ಲಿ ಶಿಕ್ಷಕರಾಗಿದ್ವಿ. ಈಗಿನ ಶಿಕ್ಷಕರಿಗೆ ಇಷ್ಟೊಂದು ಯೋಗ ಇಲ್ಲ, ತುಂಬ ಕಷ್ಟ. ಹೊಡೆಯುವಾಗಿಲ್ಲ, ಮಾತಾಡ್ಸೋವಾಗಿಲ್ಲ. ರಕ್ತದಾನ ಆದರೆ ಕೆಲವು ರಕ್ತದ ತನಕನೂ ಕೊಡ್ತಿದ್ವಿ. ಕೆಲಸ ನೆನೆಸ್ಕೊಂಡ್ರೆ ನೋವಾಗುತ್ತೆ ಇವಾಗ. ಬಟ್ ಆ ಸಮಯದಲ್ಲಿ ಬೇರೆ ಮಾರ್ಗ ಗೊತ್ತಾಗ್ತಿರಲಿಲ್ಲ ಓದಿಸೋದಕ್ಕೆ. ಭಾಳ ಗುಂಡು ಬೀಳ್ತಿದ್ರು. ಈಗಿನ ಮಕ್ಕಳು ಆಗಲ್ಲ. ಮುಂದೆ ಜಾಸ್ತಿ, ಹೊರಟು ಜಾಸ್ತಿ, ಧೈರ್ಯ ಜಾಸ್ತಿ, ಆಮೇಲೆ ಅನುಕೂಲಗಳೇನು ಇರಲಿಲ್ಲ, ಗುರಿ ಗೊತ್ತು ಇರಲಿಲ್ಲ. ಹಾಗಾಗಿ ಯಾವುದೋ ನಮಗೆ ತಿಳಿದ ರೀತಿಯಲ್ಲಿ ನಿಮ್ಮನ್ನು ಮುನ್ನಡೆಸಿದ್ವಿ. ಆದರೆ ನೀವು ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದೀರಾ. ಎಲ್ಲರಿಗೂ ನನ್ನ ದೊಡ್ಡ ಅಭಿನಂದನೆಗಳು ಮತ್ತು ನಮಸ್ಕಾರ. ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಶಾಲೆ ಅಂತಂದರೆ ಒಂದು ಅದೇ ಹೇಳ್ತಾರಲ್ಲ, ಭಾವತೀರ ಯಾನ ಥರ. ಇದೊಂದು ಭಾವತೀರ ಯಾನ, ಮುಗಿದೇ ಇರತಕ್ಕಂತಹ ಯಾನ. ಏನನ್ನ ಕಳ್ಕೊಂಡ್ವಿ ಅನ್ನೋದು ನಮಗೆ ಅದನ್ನ ಕಳ್ಕೊಂಡ ಮೇಲೇ ಗೊತ್ತಾಗುತ್ತೆ. ಕೆಲಸ ಇದ್ದಾಗ ಅನ್ಕೋತೀವಪ್ಪ ಎಷ್ಟು ಕೆಲಸ ಅಂತ. ಒಂದೊಂದು ಸೆಕ್ಷನಲ್ಲಿ 70-76 ಜನ ಮಕ್ಕಳು, 65ರಿಂದ 70-76, ಇವಾಗ ಕಡಿಮೆ ಆಗ್ತಿದೆ. 40-45-50 ಒಳಗೆ 2 ಸೆಕ್ಷನ್ ಬಾಗ್ಲತನೂ ಕಂಬೈನ್ ಮಾಡಿಕೊಂಡು ಬಾಗ್ಲತನೂ ಕೂರಿಸ್ಕೊಂಡು ನೆಲದ ಮೇಲೆ ಕೂರಿಸ್ಕೊಂಡು ಪಾಠಗಳು. ಒಂದು ಬಂಡಿ ಈಗ ಬಂದರೆ ಒಂದು ಬಂಡಿ ಕರೆಕ್ಷನ್ಸ್, ಹೋಮ್ವರ್ಕ್ಸ್ ಈ ಕಡೆ ಆದರೆ ಪೇಪರ್ಸ್ದು ಒಂದು ಕರೆಕ್ಷನ್ಸ್. ರಾತ್ರಿ 1 ಗಂಟೆ ತನಕ ಮಾಡಿದ್ರು ನನಗೆ ಜ್ಞಾಪಕ ಇದೆ ಕರೆಕ್ಷನ್ಸ್. ಎಲ್ಲ ಸಾಧಿಸ್ಕೋಬೋದಕ್ಕೂ ಅವಾಗ ಅಂದ್ಕೊಳ್ತಾ ಇದ್ವಿ ಕಷ್ಟ ಅಂತ. ಒಂದೊಂದ್ಸತಿ ಅನಿಸೋದು ಅನಿಸುತ್ತೆ ಆ ಕಷ್ಟದಲ್ಲಿ ಎಷ್ಟು ಸುಖ ಇತ್ತು ಅನಿಸುತ್ತೆ. ಅದರಿಂದ ಕಷ್ಟಗಳನ್ನ ಯಾವತ್ತೂ ಜನ ಕಷ್ಟ ಅನ್ಕೋಬಾರ್ದು. ಆ ಕಷ್ಟ ಮುಂದೆ ಒಂದು ದಿವಸ ತುಂಬ ಸರಿಯಾದ ನೆನಪಾಗುತ್ತೆ, ಭಾಳ ಸರಿಯಾದ ನೆನಪಾಗುತ್ತೆ. ಮಕ್ಕಳು ಭಾಳ ಕಷ್ಟಪಟ್ಟು ಸಾಕಿರ್ತೀವಿ, ಅವ್ರು ದೊಡ್ಡವರಾದ್ಮೇಲೆ ನೆನಪುಗಳು ತುಂಬ ಸರಿಯಾಗಿರುತ್ತೆ. ಹಾಗೆ ಈ ಶಾಲೆ, ಈ ಮಕ್ಕಳು, ನಮ್ಮ ಸಹೋದ್ಯೋಗಿಗಳು ಅಂತಂದರೆ ಹೆಚ್ಚಿಗೆ ಬೇರೆಯದೇ ಇದ್ರೂ ಸಹ ಹೀಗೆ ಭಾಳ ಅಪರೂಪದ ಕ್ಷಣಗಳಲ್ಲಿ ಬೆಳೆದು ಕೂಡ ಅದು ತುಂಬ ಸಂತೋಷದ ಒಂದು, ಅದು ಹೇಳಲಾರದ ಭಾವದ ಒಂದು ಇದು ಅನಿಸುತ್ತೆ ನನಗೆ. ಹಾಗಾಗಿನೇ ಇವತ್ತು ನಾನು ಮಹೇಶ್ಗೆ ಹೇಳಿದ್ದೆ ಬರೋಕ್ಕಾಗಲ್ಲ ಅಂತ. ಅನ್ನದಾನ ಕೇವಲ ಹೊಟ್ಟೆ ತುಂಬಿಸುತ್ತೆ, 4 ಗಂಟೆ ಆದ್ಮೇಲೆ ಹೊರಟೋಗುತ್ತೆ. ವಿದ್ಯಾದಾನ ಲೈಫ್ ಲಾಂಗ್ ಇರುತ್ತೆ. ಆದರೆ ಈ ರಕ್ತದಾನ ಇದೆ ನೋಡಿ, ಒಂದು ಜೀವವನ್ನೇ ಉಳಿಸ್ತಕ್ಕಂಥದ್ದು. ಇಂತಹ ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದು ಈ ಒಂದು ನನ್ನ ಪುಣ್ಯ. ಯಾಕೆ ಅಂತೀರಾ, ಇಂತಹ ಹಳೆ ವಿದ್ಯಾರ್ಥಿಗಳನ್ನು ಪಡೆದಿದ್ದೀವಿಲ್ಲ, ಅದು ಈಗಿನ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೀನಿ. ನಾನು ಸರ್ಕಲ್ನಲ್ಲೇ ಇರೋದು. ಹಿಂದೆ ಈ ಉಪಾಧ್ಯಾಯರುಗಳನ್ನ ಬೈಕೊಂಡು ಹೋಗ್ತಾರೆ, ಏನೋ ಒಂದು ಹೆಸರಿಟ್ಬಿಟ್ಟು ಅವರು ತೆಗೆದುಕೊಂಡು ಹೋಗ್ತಾರೆ. ಎದುರುಗಡೆ ಬಂದರೂ ಕೂಡ ಮಾತಾಡ್ಸಲ್ಲ. ಈ ತರಹದ ವಾತಾವರಣ ಇದೆ. ಆದರೆ ನಮ್ಮ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ನಿಜವಾಗ್ಲೂ ಇದು ಹೃದಯಪೂರ್ವಕವಾಗಿರ್ತಕ್ಕಂಥದ್ದು. ಬಹಳ ಸಂತೋಷವಾಗುತ್ತೆ, ಬಹಳ ಆನಂದವಾಗುತ್ತೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಇದ್ರ ಜೊತೆಗೆ ಇಂತಹ ಕಾರ್ಯಗಳು ನಡೀತಾ ಇರಲಿ, ಸಮಾಜಕ್ಕೆ ಪ್ರಯೋಜನ ಆಗ್ತಾ ಇರಲಿ. ಇಲ್ಲಿ ನಾನು ಮೊನ್ನೆ ಹೇಳಿದ್ದೀನಿ, ಮನುಷ್ಯನ ಹುಟ್ಟದ ಮೇಲೆ 4 ಕರ್ತವ್ಯಗಳನ್ನು ಇರಿಸಬೇಕು. ಒಂದು, ಅವನಿಗೆ ಒಂದು ಋಣಗಳನ್ನು ತೀರಿಸಬೇಕು. ಒಂದು ದೈವ ಋಣ,
ಎರಡನೇದು ಋಷಿ ಋಣ, ಮೂರನೇದು ಸಮಾಜದ ಋಣ, ನಾಲ್ಕನೇದು ತಂದೆ ತಾಯಿಗಳ ಮಾತಾಪಿತೃಗಳ ಋಣ. ದೈವ ಋಣ ಅಂದರೆ ದೇವರ ಹತ್ರ ಋಣ ತೀರಿಸೋದಲ್ಲ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಪ್ರಕೃತಿಯನ್ನು, ಜಲಚರ ಪ್ರಾಣಿಗಳನ್ನು, ನೀರು ಇವುಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡುವುದರ ಮುಖಾಂತರ ದೈವ ಋಣವನ್ನು ತೀರಿಸಬೇಕಾಗುತ್ತೆ. ಋಷಿಗಳು ನೋಡ್ಕೊಂಡು ಹೋಗೋದಲ್ಲ. ಋಷಿಗಳು ಅಂದರೆ ಗುರುಗಳು ಆಕೆ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೆದು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅನುಸರಿಸಿದ್ರೆ ಆ ಗುರುಗಳ ಋಣವನ್ನು ತೀರಿಸಬೇಕಾಗತ್ತೆ. ಇನ್ನು ಸಮಾಜದ ಋಣ ಹೇಗೆ ತೀರಿಸೋದು? ಸಮಾಜ ನಮಗೆ ಬೇಕಾದಷ್ಟು ಕೊಡ್ತಿದೆ. ಈಗ ಆಹಾರ ಕೊಡ್ತಾ ಇದೆ. ಆಹಾರ ಕೊಟ್ಟವರು ಯಾರು? ರೈತರು. ಅದನ್ನು ರಕ್ಷಿಸ್ತಕ್ಕಂಥವರು. ಆ ರೈತರ ಋಣವನ್ನು ತೀರಿಸಬೇಕು. ನಾವು ಬೇಕಾದಷ್ಟು ಸಲಕರಣೆಗಳು ಇವತ್ತಿನ ದಿವಸ ಇದೆ, ಅವುಗಳನ್ನೆಲ್ಲ ಉತ್ಪತ್ತಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ನಾವು ಅಲ್ಪ ಸ್ವಲ್ಪ ಸಹಾಯ ಮಾಡುವುದರಿಂದ, ಅವ್ರು ನೆನೆಸ್ಕೊಳ್ಳೋದರಿಂದ ಆ ಒಂದು ಸಮಾಜದ ಋಣವನ್ನು ತೀರಿಸ್ತದೆ. ಹೀಗೆ ನಮ್ಮ ಮುಂದೆ ಕಣ್ಮುಂದೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವು ಸಮಾಜದಿಂದ ಬಂದಿರತಕ್ಕಂಥದ್ದು. ನಾವು ಸಂತೋಷವಾಗಿರೋದಕ್ಕೆ ಸಮಾಜವೇ ಕಾರಣವಾಗಿದೆ. ಅಂತಹ ಒಂದು ಸಮಾಜಕ್ಕೆ ನಾವು ಸಹಾಯ ಮಾಡುವುದರ ಮುಖಾಂತರ ಋಣವನ್ನು ತೀರಿಸೋದು. ಈಗ ನೋಡಿ, ಈಗ ಸಮಾಜಕ್ಕೆ ನೀವು ಮಾಡ್ತಾ ಇರ್ತಕ್ಕಂಥ ರಕ್ತದಾನ ಸಮಾಜಕ್ಕೆ ನೀವು ಕೊಡ್ತಕ್ಕಂಥ ಒಂದು ಕೊಡುಗೆ ಋಣ ತೀರಿಸಿದಾಗ ಆಗತ್ತೆ. ನಿಜವಾಗ್ಲೂ ಇದು ಮಹತ್ವ ದಾನ. ಹಾಗೆ ಮಾತಾಪಿತೃಗಳ ಋಣವನ್ನು ಅದು ಒಂದು ಹೆಮ್ಮೆ. ಇನ್ನೊಂದು, ನಮ್ಮ ಜೀವನವನ್ನು ತಿದ್ದಿಡಿದಂತಹ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಸನ್ಮಾನ್ಯ ಶ್ರೀ ಮುನಿಸ್ವಾಮಿರೆಡ್ಡಿಯವರ ಮೊದಲನೇ ವಾರ್ಷಿಕ ತಿಥಿ ಇದ್ದ ಹಾಗೆ. ಅಂದರೆ ಅವರ ಕೈ ಕೆಳಗಡೆ ನಾವು ವಿದ್ಯಾರ್ಥಿಯಾಗಿ ಮತ್ತೆ ಸುಮಾರು 25-26 ವರ್ಷ ಅವರ ಸಹಾಯಕರಾಗಿ ಕೆಲಸ ಮಾಡಿದ್ದು ನಮ್ಮ ಜೀವನದಲ್ಲಿ ಒಂದು ಮೈಲುಗಲ್ಲು. ನಾವೇನಾದರೂ ಇವತ್ತು ನಿಮ್ಮ ಮುಂದೆ ಏನಾದರೂ ಮಾಡ್ತಾ ಇದ್ದೀವಿ ಅಥವಾ ಏನಾದರೂ ಮಾಡಿದ್ದೀವಿ ಅಂದರೆ ಅದಕ್ಕೆ ಪ್ರೇರಕ ಸನ್ಮಾನ್ಯ ಶ್ರೀ ಮುನಿಸ್ವಾಮಿರೆಡ್ಡಿಯವರು. ಅವರನ್ನು ನಾವು ಎಷ್ಟು ಗೌರವಿಸ್ತಾ ಇದ್ವಿ. ಹಾಗೆ ನಿಜಕ್ಕೂ ಹೇಳಬೇಕು ಅಂದರೆ ಅವರು ಸಾಯೋವರೆಗೂ ನಮ್ಮ ಮುಂದೆ ಹತ್ರ ಬಂದರೆ ಹಾರ್ಟ್ ಬೀಟ್ ಮಿನಿಮಮ್ ಜಾಸ್ತಿ ಆಗೋದು. ಅಂದರೆ ಅಷ್ಟೊಂದು ನಮ್ಮಲ್ಲಿ ಅವರ ಬಗ್ಗೆ ಗೌರವ ಇತ್ತು, ಅವರ ಬಗ್ಗೆ ತುಂಬ ಹೆಮ್ಮೆನೂ ಇತ್ತು. ಈಗ ಕೆಲವು ಸಂದರ್ಭಗಳಲ್ಲಿ ನಾವು ಬೇರೆ ಇಲಾಖೆಗೋ ಅಥವಾ ಬೇರೆ ಇಲಾಖೆ ಕೆಲಸದ ಮೇಲೆ ಬೇರೆ ಶಾಲೆಗಳಿಗೂ ಹೋದರೆ, ಎಲ್ಲಿ ನೀವು ಅಂದರೆ ಚಂದಾಪುರ ಮುನಿಸ್ವಾಮಿರೆಡ್ಡಿ ಸ್ಕೂಲ್ ಅನ್ನೋರು ಅಷ್ಟು ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಅವರು ತುಂಬ ಪ್ರಸಿದ್ಧರಾಗಿದ್ದರು ಕೆಲಸದಲ್ಲಿ. ಅವರ ಅಡಿಯಲ್ಲಿ ಬೆಳೆದಂತಹ ವಿದ್ಯಾರ್ಥಿಗಳಾಗಿದ್ದ ನಾನು, ಅಂದರೆ ನಮ್ಮಲ್ಲಿ ಇನ್ನೂ ಅನೇಕರು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ನೀವು ಸಹ ನಿಜಕ್ಕೂ ಅದೃಷ್ಟಶಾಲಿಗಳು. ಸೊ ಇಂತಹ ಶಾಲೆಯಲ್ಲಿ ಬೆಳೆದಂತಹ ನೀವು, ಇಂತಹ ಶಾಲೆಯಲ್ಲಿ ಕಲಿತಂತಹ ನೀವು ಇಷ್ಟು ಮಟ್ಟಿಗೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂದರೆ, ಮೊದಲನೇದಾಗಿ ನಿಮಗಿಂತ ನಿಮ್ಮ ಸಂಗಡಿಗರಿಗಿಂತ ಹೆಚ್ಚು ಹೆಮ್ಮೆ ಅಥವಾ ಹೆಚ್ಚು ಸಂತೋಷ ಪಡೋರು ನಾವೇ. ಯಾಕಂದರೆ ನಮ್ಮ ಶಾಲೆಯಲ್ಲಿ ಓದಿ ಇಷ್ಟು ಮಟ್ಟಿಗೆ ಪ್ರಯೋಜಕರಾಗಿದ್ದಾರಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಂತ ಹೇಳ್ಬಿಟ್ಟು ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಸಂತೋಷದ ವಿಷಯ. ಜೊತೆಗೆ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ದಿವಂಗತ ಎಂ ಮುನಿಸ್ವಾಮಿರೆಡ್ಡಿ ಅವರ ಸ್ಮರಣಾರ್ಥಕ 1 ವರ್ಷದ ಪುಣ್ಯ ಕಾರ್ಯ. ಈ ಸಂದರ್ಭದಲ್ಲಿ ನನ್ನ ಒಂದು ಮುಖ್ಯವಾದಂಥ ಅಂತರಾಳದ ಭಾವನೆ ಅಂದರೆ, ನನಗೆ ವಿದ್ಯೆ ಕಲಿಸಿದಂಥ ಗುರುಗಳವರು. ಇದರಲ್ಲೂ ಕೂಡ ನನಗೆ LYR ಸರ್ ಇದ್ದಾರೆ, SP ಸರ್ ಇದ್ದಾರೆ, PS ಮೇಡಮ್ ಇದ್ದಾರೆ. ಇವರೆಲ್ಲ ನನಗೆ ಗುರುಗಳು. ದಿವಂಗತ ಎಂ ಮುನಿಸ್ವಾಮಿರೆಡ್ಡಿ ಅವರು ನನಗೆ ಬಹಳಷ್ಟು ತಿದ್ದಿ ತೀಡಿ ನನಗೆ ವಿದ್ಯೆ ಕಲಿಸಿ ನಾನು ವೃತ್ತಿಗೆ ಇಲ್ಲಿ ಬಂದಾಗ ಭಾಳ ಹೆಮ್ಮೆಯಿಂದ ನನ್ನನ್ನು ಸ್ವೀಕಾರ ಮಾಡಿದ್ರು ಅವರು.
ಭುಜ ತಟ್ಟಿ ನಿನಗೆ ಉತ್ಸಾಹ ಇದೆ ಕೆಲಸ ಮಾಡಪ್ಪ. ಆವತ್ತಿನಿಂದ ಇದುವರೆಗೂ ನಾನು ಹೃದಯ ಸ್ಪರ್ಶಿಯಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೆ ಉತ್ಸಾಹ ಇದೆ. ಅವರನ್ನು ಕಂಡ್ರೆ ಗುರುಗಳು LYS ಹೇಳ್ದಂಗೆ ನನಗೆ ತುಂಬಾ ಭಯನೇ. ಯಾಕಂದರೆ ನಾನು ಚಿಕ್ಕ ಹುಡುಗ, ಅವಾಗ 24 ವರ್ಷ ಆಗಿತ್ತು. ಸ್ಟಾಫ್ ರೂಮ್ ಬರೋದಕ್ಕೂ ಭಯ, ಅವ್ರ ಚೇಂಬರ್ಗೆ ಹೋಗೋದಕ್ಕೂ ಭಯನೇ ನನಗೆ. ಪಾಠ ಕ್ಲಾಸ್ ರೂಮಲ್ಲಿ ಇರ್ತಿತ್ತು. ಅಂತಹ ಒಂದು ಒಳ್ಳೆಯ ಥರದಲ್ಲಿ ನನಗೆ ಎಲ್ಲವನ್ನು ಪ್ರೇರಣೆ ಮಾಡಿ ನನಗೆ ಉತ್ಸಾಹ ತುಂಬಿದಂತಹ ಗುರುಗಳು ಇವತ್ತು ನಮ್ಮಲ್ಲಿಲ್ಲ. ಆದರೆ ನಮ್ಮ ಆತ್ಮದಲ್ಲಿ ಅವರು ಯಾವಾಗಲೂ ಇರ್ತಾರೆ. ಒಂದು ಮಾತಾ ಪಿತೃ ಗುರು, ಇದನ್ನು ನಮ್ಮ ಜೀವನ ಪರ್ಯಂತ ಸ್ಮರಣೆ ಮಾಡಿಕೊಳ್ಬೇಕಾದ್ದು ನಮ್ಮ ಒಂದು ಕಾರ್ಯ. ಹಾಗಾಗಿ ಪೂಜ್ಯ ಅವರ ಗುರುಗಳಿಗೆ ಶಾಂತಿ ಸಿಕ್ಕಲಿ. ಮತ್ತು ಈ ರಕ್ತದಾನ ಶಿಬಿರ ಯಶಸ್ವಿಯಾಗಲಿ. ಪ್ರತಿ ವರ್ಷವೂ ನೀವು ಮಾಡ್ಕೊಂಡು ಬರಬೇಕು. ಹಾಗೆ ಎಲ್ಲ ಕಾರ್ಯ ಸಕ್ರಿಯವಾಗಿ ನೀವು ಭಾಗವಹಿಸ್ತಕ್ಕಂಥ ಕಾರ್ಯಗಳಿಗೆ ನಾವು ಕೂಡ ಕೈ ಜೋಡಿಸ್ತೀವಿ. ಈ ಸಂದರ್ಭದಲ್ಲಿ 2 ಮಾತನಾಡಲು ಅವಕಾಶ ಕೊಟ್ಟಂತ ನನ್ನ ಹಳೆಯ ಇದನ್ನು ನಡೆಸ್ಕೊಂಡು ಹೋಗಿ, ಇದು ಒಳ್ಳೆ ಅಭ್ಯಾಸ ಇದು. ಯಾಕಂದ್ರೆ ಈ ನೀರು ಒಂದು ಕಡೆ ನಿಂತರೆ ಕೊಳಕಾಗ್ತಾ ಇದೆ. ಅದು ಮಲಿನ ನೀರು ಹರ್ಕೊಳ್ಳೋದ್ರೆ ಶುದ್ಧವಾಗಿರೋದು. ಅದಕ್ಕೋಸ್ಕರವಾಗಿ ನಾವು ಈ ರಕ್ತದಾನ ಮಾಡೋದ್ರಿಂದ ಇಬ್ಬರಿಗೂ ಅನುಕೂಲ ಆಗ್ತದೆ. ಅವ್ರ ದೇಹದಲ್ಲಿರೋ ರಕ್ತ, ಆ ಕೊಳಚೆ ರಕ್ತ ಎಲ್ಲ ಈಚೆಗೆ ಬರ್ತದೆ, ತಿರುಗಿ ಹೊಸದಾಗಿ ಉತ್ಪತ್ತಿ ಆಗ್ತದೆ. ಅದು ಅವ್ರಿಗೆ ಆರೋಗ್ಯ. ಆಮೇಲೆ ಕೊಡೋರ್ಗು ಸ್ವಲ್ಪ ಆರೋಗ್ಯ ಆಗ್ತದೆ, ಯಾಕಂದ್ರೆ ಅದು ಹೊರಗಡೆ ಹೋಗ್ತದೆ. ಅದರಿಂದ ಇದು ಒಳ್ಳೆಯ ಅಭ್ಯಾಸ ಇದು. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಆಮೇಲೆ ಇನ್ನೊಂದು ಮಾತಾಡ್ತೀನಿ, ನಾವು ಮುನಿಶಪ್ಪ ರೆಡ್ಡಿ ಅವರ ಬಗ್ಗೆ 1-2 ಮಾತು. ಯಾಕಂದ್ರೆ ನಮಗೆ ಒಂಥರ ಕೂಲಿಂಗ್ ಸಾಗರರು ಕೂಡ ಕುರಿಗಳಿದ್ದಂಗೆ ನಮಗೆ. ಇಲ್ಲಿ ಆಫೀಸಲ್ಲಿ ಕಿಟಕಿ ಒಳಗಡೆ ಚೇಂಬರ್ನಲ್ಲಿ ಕುತ್ಕೊಳ್ತಾ ಇದ್ರು, ನಾವು ಆಚೆಯಿಂದ ಬರ್ತಾ ಇದ್ವಿ, ಆ ಕಿಟಕಿ ಹತ್ರ ಹಿಂಗಂತ ಇದ್ದೀವಿ ನಾವು. ಯಾಕೆ ಹೇಳಿ, ತಲೆ ಕಾಣಿಸ್ತಾರೆ ಕರೀತಾರೆ ಅಂತ. ಆಮೇಲೆ ನಾವು ಯಾಕಂದ್ರೆ ಬಹಳ ಅನುಭವಿಸಿದ್ವಿ. ನಮಗೆ ಒಳ್ಳೆ ಬುದ್ಧಿವಾದ ಇರ್ತಾ ಇದ್ರು, ಅಷ್ಟೇ ಕೋಪ ಇತ್ತು, ಅಷ್ಟೇ ತಾಳ್ಮೆ ಇತ್ತು. ಯಾರು ಬಿಟ್ಕೊಡ್ತಾ ಇರಲಿಲ್ಲ, ಹೊರಗಡೆ ಹೋದ್ರೆ ಬಿಟ್ಕೊಡ್ತಾ ಇರಲಿಲ್ಲ. ಒಂದು ಉದಾಹರಣೆ ಹೇಳಪ್ಪ ಅಂದ್ರೆ, ನಾವು ನಿಮ್ಗೊಂದ್ಸರಿ ನಮ್ಮ ಟೀಚರ್ಸ್ ಎಲ್ಲ ಒಂದು ಫಿಲಮ್ ನೋಡ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ. ನಿಮ್ಗೊಂದ್ಸರಿ ಅವ್ರನ್ನ ಬಿಟ್ಟು ಅವ್ರನ್ನ ಕರೆಯೋದಕ್ಕೆ ನಮಗೆ ಭಯ, ಮಿಂಗಲ್ ಆಗ್ತಾ ಇರಲಿಲ್ಲ. ಸರಿ, ಮೆಜೆಸ್ಟಿಕ್ ನಲ್ಲಿ ಒಂದು ಸಾಗರ್ ಹೋಟ್ಲ್ ಅಂತ ನಾವು ಯಾವಾಗಲೂ ಹೋಗ್ತಾ ಇದ್ವಿ. ಆ ಸಾಗರ್ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ವಿ. ಸರಿಯಾಗಿ ಅದೇ ಸರಿಯಾಗಿ ಮುಖ್ಯೋಪಾಧ್ಯಾಯರ ಬಗ್ಗೆ ಎಲ್ಲ ಕೂಲಂಕಷವಾಗಿ ತಿಳಿಸ್ಕೊಂಡಿದ್ದಾರೆ. ನಾನು 2 ಮಾತು ಹೇಳೋದು. ಒಂದು, ನಾವೆಲ್ಲ ಕೂತಿರೋ ಜಾಗ ಒಂದು ಸ್ಥಳ ಇದೆ ನೋಡಿ. ಈ ಸ್ಥಳ ಮಹಿಮೆ ಭಾರಿ ವಿಶೇಷವಾಗಿದೆ. ಇಲ್ಲಿ ಹಳೆ ಶಾಲೆ ಆದರೂ ಪ್ರತಿಯೊಂದು ಕಂಬದಲ್ಲಿ ಒಂದು ವಿಶೇಷತೆ ಇದೆ. ಇದನ್ನು ನಾವು ಸ್ಥಳ ಮಹಿಮೆ, ಇದು ಒಂದು ಎಕ್ಸಾಂಪಲ್ ಕೊಡ್ತೀವಿ. ಇದ್ಕಾನಹಳ್ಳಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ನಮ್ಮ ಪಕ್ಕದ ಕಾಗ್ತಾ ಇರ್ತದೆ. ರಾಮಕೃಷ್ಣಾಪುರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಅದು ಸುಮಾರು ವರ್ಷ ನಮ್ಮ ತಾತ ಕಾಲದಿಂದ ಇದೆ. ಪ್ರತಿ ಇದರಲ್ಲಿ ಶ್ರೀರಾಮನವಮಿ ದಿವಸ ಪೂಜೆ ಇದೆ, ಪೂಜೆಗೆ ಹೋಗ್ತೀವಿ. ಮೊನ್ನೆ ಕಟ್ಟಿದಷ್ಟು ರಾಮಕೃಷ್ಣಾಪುರ ದೇವಸ್ಥಾನದ ಸ್ಥಳ ಮಹಿಮೆ ನಮ್ಮ ಕಿತ್ಕಾನಹಳ್ಳಿ ದೇವಸ್ಥಾನದಲ್ಲಿ ಇಲ್ಲ. ಅಂದರೆ ಇಲ್ಲಿ ನೆಲೆಸಿರುವಂಥ, ಇಲ್ಲಿ ವಿದ್ಯಾಭ್ಯಾಸ ಮಾಡಿರುವಂಥ ವಿದ್ಯಾರ್ಥಿಗಳು, ಅದು ನಿಮ್ಗೆ ಗೊತ್ತಿರಬೇಕು. ನಾವೆಲ್ಲ ವಿದ್ಯಾರ್ಥಿಗಳೇ. ಮುಖ್ಯೋಪಾಧ್ಯಾಯರು ಅಪ್ರೂವಲ್ ಆಗಿರೋ ಟೀಚರ್ ಪೋಸ್ಟ್ಗೆ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ನಿಮ್ಗೆ ಗೊತ್ತಿಲ್ವೋ, ನಮ್ಮದು ಮಿನಿಮಮ್ ಸ್ಟ್ರೆಂತ್ ನಮ್ಮ ಸೆಕ್ಷನ್. ನಮ್ಮ ಬ್ಯಾಚ್ 1 ಇಯರ್ಗೆ 45 ಜನ ಸ್ಟೂಡೆಂಟ್ಸ್, 45 ಜನ. ನಮ್ಗೆ ಹಿಂದೆ ಸೆಕ್ಷನ್ ಇತ್ತು, ಮುಂದೆ ಸೆಕ್ಷನ್ಸ್ ಇತ್ತು. ಈ ಥರ ಅನೇಕ ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಆಮೇಲೆ ಈ ಸ್ಥಳಮಯ ಬಗ್ಗೆ ಎಲ್ಲರ ವಿಶೇಷತೆ ಇದೆ. ಇಲ್ಲಿ ಹೊಸದಾಗಿ ಕೇಳಿದ್ವಿ. 6 ತಿಂಗಳು ಅಲ್ಲಿ ಹೊಡೆದಾಕಿ ಬಳ್ಳಿ ಕಲ್ತ್ಕೊಂಡ್ವಿ. ಇದೆಲ್ಲ ನೆನಪುಗಳಿಗೋಸ್ಕರ ನನ್ನ ಮಗನ ಕರ್ಕೊಂಡ್ಬಂದೆ ಇವತ್ತು. ನಮ್ಮ ಮಗ ಈ ಶಾಲೆಗೆ ಓದಿಲ್ಲ, ಇಲ್ಲಿ ಪರಿಸರ ಗೊತ್ತಿಲ್ಲ ಅವ್ರಿಗೆ. ಭಾರ್ಗವ ರೆಡ್ಡಿ ಅಂತ ಫೀಸ್ಗೆಲ್ಲ ಜೊತೆ ಕೆಲಸ ಮಾಡ್ತಾನೆ. ನಮಗೆ ಹೆಡ್ ಮಾಸ್ಟ್ರು ಬಹುಶಃ ನನ್ನೂ ನಿಲ್ಲಿಸಿದ್ರು ಈ ಜಾಗದಲ್ಲಿ. BS ಎಲ್ಲ ಇವತ್ತು ಶೋಲೆ ಶೂಟಿಂಗ್ ಮಾಡೋಕ್ಕೋಸ್ಕರ ನಾವೆಲ್ಲ ಸುಮಾರು 10 ಜನ ನಾವು ಇದರಲ್ಲಿ ಕೇಳಿದ್ವಿ.
ಚಕ್ಕರ್ ಹಾಕ್ಬಿಟ್ಟು ಸ್ಕೂಲ್ ಬರೋಕ್ಕಾಗಿಲ್ಲ, ಕೆಲ್ ಮುಗಿದಿತ್ತು, ಬ್ಯಾಗ್ಗಳಲ್ಲೇ ಬಿದ್ದಿತ್ತು. ನೆಕ್ಸ್ಟ್ ಡೇ ಬಂದ್ವಿ, ಪ್ರೇಯರ್ ಆದಮೇಲೆ ಅರ್ಧಕ್ಕರ್ಧ ಜನನ ಇಲ್ಲಿ ಕೈ ಇಕ್ಸ್ಬಿಟ್ಟು ಕಾಲು ಏನೋ ಈ ಕಾಲಕ್ಕೆ ನಿಲ್ಸಿದ್ರು ಸುಮಾರು ಜನ, ಅರ್ಧ ಗಂಟೆ ನಿಂತ್ಕೊಂಡಿದ್ದೀವಿ. ಅದಿನ್ನ ನಾವು ಮರ್ತಿಲ್ಲ. ನಾನು ಅದ್ರ ಬಗ್ಗೆ ಫೇಸ್ಬುಕ್ಕಲ್ಲಿ ಒಂದ್ಸಲ ಬಂದಿದ್ದೆ. ಅತ್ಯಂತ ಆತ್ಮೀಯ ಟೀಚರ್ಗಳು, ಅವ್ರ ಗುರುಗಳಿಗಿನ ಜಾಸ್ತಿ ಅವರ ಸಹೋದರ ಥರ ಇದ್ರು, ಅಣ್ಣನ ಥರ ಇದ್ರು. ಬಹುಶಃ ಎಲ್ಲರೂ ಜೀವನಾರ್ ಇರ್ಬೋದು, ಮುಷಾಮಟಿ ಸರ್ ಇರ್ಬೋದು, ನಮ್ಮ HBS ಮೇಡಮ್ ಇರ್ಬೋದು, ನಮ್ಮ BS ಇರ್ಬೋದು, ಎಲ್ಲರೂ ಒಬ್ಬರಿಗೆ ಒಬ್ಬರು ಆತ್ಮೀಯರಾಗಿದ್ರು. ಆ ಗುರುಗಳ ನೆನಪು ಇವತ್ತು ಅವ್ರ ದಾರಿಯಲ್ಲಿ ಸಿಕ್ಕಲ್ಲ, ಹೆಸರಿಟ್ಟು ಕರೀತಾರೆ, ಅಷ್ಟು ಮಾತ್ರ ಅವ್ರು ಜ್ಞಾಪಕ ಇಟ್ಕೊಂಡಿದ್ದಾರೆ. ಅಷ್ಟೇ ಪ್ರೀತಿ ನಮಗೂ ಇದೆ. ಈ ಕಾರ್ಯಕ್ರಮ ಮಾಡ್ತಾ ಇರುವ ಈ ಬ್ಯಾಚಿನ ಹುಡುಗರಿಗೆಲ್ಲರೂ ತುಂಬ ಥ್ಯಾಂಕ್ಸು. ಇನ್ನೊಂದು ಕೋರಿಕೆ, ಮಹೇಶ್ ಅವರೇ, ಬಹುಶಃ ಸೋಷಿಯಲ್ ಮೀಡಿಯಾ ಇಷ್ಟು ಬೆಳೆದಿರಲಿಲ್ಲ, ವಾಟ್ಸಪ್ ಇಲ್ಲ. ಅವಾಗ ಈ ಶಾಲೆ ಪ್ರಾರಂಭ 60 ಮಾಡಬೇಕು, ಕಾರ್ಯಕ್ರಮಗಳನ್ನ ಯಾವ ರೀತಿ ಸಕ್ಸಸ್ಸು ಮಾಡಬೇಕು, ಅದರಿಂದ ಯಾವ ರೀತಿ ಸಾಮಾಜಿಕವಾಗಿ ತೊಡಗಿಸೋದು ಸಾಧ್ಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸುಮಾರು 1 ತಿಂಗಳಿಂದ ಮಾಡ್ತಾ ಇದ್ದೀವಿ. ಕುಂಸಾಮ ರೆಡ್ಡಿ ಅವರು ಕಳೆದ 1 ವರ್ಷದ ಹಿಂದೆ ಅವರು ಮೃತಪಟ್ಟ ನಂತರ ಕಳೆದ ವರ್ಷ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕಂತ ಮಾಡಿದ್ವಿ. ಆದರೆ ಅದು ಸಾಧ್ಯ ಆಗಲಿಲ್ಲ. ಕಳೆದ 1 ವರ್ಷದಿಂದ ನಾವು ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಅದು ಯಾಕೋ ನಮ್ಮ ಹುಡುಗರು, ನಮ್ಮ ಸ್ನೇಹಿತರೆಲ್ಲ ಕೈ ಜೋಡಿಸ್ತಾ ಇರ್ತಾರೆ. ನಾವು 2-3 ಸಲ ಮೀಟಿಂಗ್ ಕೂಡ ಮಾಡ್ತೀವಿ. ಆದರೆ ಈ ನಿಟ್ಟಿನಲ್ಲಿ ಅವರ ಒಂದು ಪ್ರಥಮ ಪುಣ್ಯ ಸಂದರ್ಭದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಕೂಡ ಕಳೆದ ಒಂದು ತಿಂಗಳಿಂದಲೇ ನಾವು ಕಾರ್ಯಕ್ರಮವನ್ನು ರೂಪಣೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಶಾಲೆಯ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ನಂತರ ಭಾಳ ತಡವಾಗಿ ಆಯ್ತೀವಿ. ಕಳೆದ ವರ್ಷ ಸಾಕಷ್ಟು ಸ್ನೇಹಿತರೆಲ್ಲ ಬಂದಿದ್ದರು, ಆದರೆ ಈ ವರ್ಷ ಸಾಕಷ್ಟು ಜನ ಕೈ ಜೋಡಿಸಿಲ್ಲ. ಅದು ನಾನಾ ಕಾರಣ ಇರ್ಬೋದು. ಆದರೆ ಬರೀ ಒಂದು ಬ್ಯಾಚನ್ನು ಇರಬಾರ್ದು. ಹಳೆ ವಿದ್ಯಾರ್ಥಿಗಳ ಸಂಘ ಈ ಶಾಲೆಯಲ್ಲಿ ಯಾರು ಓದಿದಾರಲ್ಲ ಅವರೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಕನಿಷ್ಠ ನಾವು ಹಣಕಾಸಿನ ವಿಚಾರದಲ್ಲಿ ಆಗದೇ ಇದ್ರು ಕನಿಷ್ಠ ಅವ್ರು ಬಂದು ಜೊತೆ ಕೈ ಜೋಡಿಸಿದಾಗ ಇಂತಹ ಒಂದು ಕಾರ್ಯಕ್ರಮಗಳು ಒಂದು ಕನಿಷ್ಠ ಒಂದು 6 ತಿಂಗಳ ನಡೀತಾ ಇದೆ. ನಿರಂತರ ಒಂದು 5 ವರ್ಷ ಆದಮೇಲೆ ನಾವು ಸಾಕಷ್ಟು ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅಂತ. ಬರೀ ನಾವು ರಕ್ತದಾನ ಶಿಬಿರವನ್ನು ಮಾಡಿ ಒಂದೇ ಕೆಲಸ ಅಲ್ಲ. ಈ ಶಾಲೆಯಲ್ಲಿ ಓದಿದಂತಹ ನಾವು ಏನೋ ಒಂದು ಈ ಶಾಲೆಗೆ ಕಾಣಿಕೆಯನ್ನು ಕೊಡಬೇಕು, ಅಥವಾ ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ಒಂದು ಕಾಣಿಕೆಯನ್ನು ಕೊಟ್ಟಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಧನ್ಯವಾದ ಹೇಳೋದು ಸಾಕು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಗೊತ್ತಿರಲ್ಲ. ಅಂತ ಟೈಮಲ್ಲಿ ಒಳ್ಳೆ ವ್ಯಾಲ್ಯೂಗಳನ್ನ ನಮ್ಗೆ ಕಲಿಸ್ಕೊಂಡ್ರು. ಮತ್ತೆ ಅವರು ಎದುರಿದ್ದಾರೆ ಅಂದ್ರೆ ನಾವು ತಲೆ ಎತ್ತಿ ಓಡಾಡ್ತಾ ಇರ್ಲಿಲ್ಲ. ಅಷ್ಟು ಇದು ವಿನಯ ಎಲ್ಲ ಹೇಳ್ಕೊಟ್ಟಂಥವ್ರು. ಇವತ್ತಿಗೂ ನಾವು ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸಹ ನಾವು ಅದನ್ನೇ ನಾವು ಹೇಳ್ಕೊಡ್ತಾ ಇದ್ದೀವಿ. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಹೇಳ್ತೀನಿ. ಹೋದ್ಸರಿ ನಾವು ಬಂದಾಗ ಮುಖ್ಯೋಪಾಧ್ಯಾಯರು ಇದ್ರು, ಅವರು ತುಂಬ ಸಂತೋಷ ಪಟ್ಟರು. ನಾವೆಲ್ಲ ನಮ್ಮ ಅಣ್ಣನೂ ಬಂದಿದ್ದ ಅವಾಗ. ಬಟ್ ಇವತ್ತು ಅವನು ಬರೋ ಸ್ಥಿತಿಯಲ್ಲಿ ಇಲ್ಲ, ಯಾಕೆಂದರೆ ಅವನ ಆರೋಗ್ಯನೂ ಸ್ವಲ್ಪ ಇದಾಗಿದೆ. ಇರಬೇಕಾದ್ರೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಭಾಳ ಖುಷಿಯಾಗಿತ್ತು. ಎಲ್ಲ ನಮಗೆ ಶಿಕ್ಷಣ ನೀಡಿದಂತಹ ಉಪಾಧ್ಯಾಯರುಗಳನ್ನೆಲ್ಲರನ್ನೂ ಒಂದೇ ವೇದಿಕೆ ಮೇಲೆ ನೋಡಲಿಕ್ಕೆ ಒಂದು ಅವಕಾಶ ನಮ್ಮ ಏನು ಸೀನಿಯರ್ ತಂಡ ಏನಿದೆ 94 ಬ್ಯಾಚ್ ಅವರು ಮಹೇಶ್ ಅಂಡ್ ಟೀಮ್ ಅವರು ಏನಿದ್ದಾರೆ ಅವರೊಂದು ಉನ್ನತವಾದಂತಹ ಕಾರ್ಯವನ್ನು ಮಾಡಿದರು. ಆ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿದ್ದರು. ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ವಿ. ಒಂದು ನೆನಪು ಅಂದರೆ ಕಳೆದ ವರ್ಷ ನಾವು ಮುಖ್ಯೋಪಾಧ್ಯಾಯರನ್ನು ಭೇಟಿಯಾಗಿದ್ವಿ, ಮಾತನಾಡ್ತಿದ್ವಿ, ಆದರೆ ಈ ವರ್ಷ ಅವರಿಲ್ಲ. ಆ ರೀತಿಯಾಗಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ
ಅವಕಾಶ ಮತ್ತೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇರ್ತಕ್ಕಂತಹ ಮನ್ವಂತರ ಟೀಮ್ನವರು ನಮಗೂ ಕೇಳಿದ್ರು, ನಿಮ್ಮ 96 ಬ್ಯಾಚ್ ಅವರು ಏನಾದರೂ ಒಂದು ಅನ್ನದಾನ ಏನಾದರೂ ಮಾಡಿಸ್ಕೊಡಿ ಅಂತ. ನಾವು ಸ್ವಲ್ಪ ಉತ್ಸುಕರಾಗಿದ್ವಿ. ಅದೇನಾಯ್ತು ಆಮೇಲೆ ಗೊತ್ತಿಲ್ಲ, ಪರವಾಗಿಲ್ಲ ನಾವೇ ಮಾಡ್ತೀವಿ, ಕೈ ಜೋಡಿಸಿ ಸಾಕು ಅನ್ನೋ ಮಾತನ್ನು ಹೇಳಿದ್ರು. ಅದಕ್ಕೆ ನಾವು ಖುಷಿಯಿಂದ ಅದನ್ನು ಸ್ವೀಕಾರ ಮಾಡ್ತೀವಿ. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಬಹಳ ಸಂಖ್ಯೆಯಲ್ಲಿ ಬಂದಿಲ್ಲ ಅನ್ನೋದು ತುಂಬ ನೋವಾಗ್ತಾ ಇದೆ. ಏನಕ್ಕೆ ಅಂದರೆ ಇಂಥ ಅವಕಾಶ ಮತ್ತೆ ಮತ್ತೆ ನಮಗೆ ಸಿಗೋದಿಲ್ಲ. ಮುಂದಿನ ವರ್ಷ, ಅದ್ರ ಮುಂದಿನ ವರ್ಷ ಯಾವ ರೀತಿ ಇರುತ್ತೋ ಫ್ಯೂಚರ್ ನಮಗೆ ಒಂದು ಹೆಮ್ಮೆ ಏನಂತಂದರೆ ಸ್ಟೇಜ್ ಹತ್ತಿದ್ರೆ ಭಯ. ಯಾಕೆ ಭಯ ಅಂತಂದರೆ ನೋಡಿದ್ರೆ ನಮ್ಮ ಮುದ್ದಾಂಬೇಕರ್ ಕಾಣಿಸೋರು ಎಲ್ಲರಿಗಿನ ಎಷ್ಟು ಅಂದರೆ ಒಂದು ಹೆಮ್ಮೆಯಿಂದ ಹೇಳ್ಕೊಬೋದು. ಈ ಸ್ಟೇಜಲ್ಲಿ ನಾನು ತುಂಬ ಜಾಸ್ತಿ ನಿಂತಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಯಾಕಂದರೆ 9th ನಾನು 8th ಲೀಡರ್ ಆಗಿದೆ, 9th ಬಂದಾಗ ಸೆಕ್ರೆಟರಿ ಆಗಿದೆ, SLC ಬಂದಾಗ ಈ ಶಾಲೆಯ ಪ್ರೆಸಿಡೆಂಟ್ ಆಗಿದೆ. ಸೊ ನನಗೆ ಆ ಹೆಮ್ಮೆ ಇದೆ. ಈ ನನ್ನ ಶಾಲೆಯಲ್ಲಿ ಓದಿ ಇಲ್ಲಿ ನಾನೊಂದು ಜ್ಞಾನವನ್ನು ಪಡೆದು ಇವತ್ತೊಂದು ಸೊಸೈಟಿ, ನಮ್ಮ ಏನು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಅಲ್ಲೆಲ್ಲ ನನಗೊಂದು ಗುರುತಿಗೆ ಸಿಗ್ತಾ ಇದೆ ಅಂತಂದರೆ ಆ ಜ್ಞಾನ ಕೊಟ್ಟಂಥ ಶಾಲೆ ಇದು ನಮಗೆ ದೇವಾಲಯದ ಸಮಾನ. ಅದಕ್ಕೆ ನಮ್ದು ಎಷ್ಟೇ ಕಾರ್ಯಕ್ರಮಗಳಿದ್ರು ಅಥವಾ ನಮ್ಗೇನೇ ವೈಯಕ್ತಿಕ ವಿಚಾರಗಳು ಅಥವಾ ವೈಯಕ್ತಿಕ ಕಾರ್ಯಕ್ರಮಗಳು ಮನೆಗಳಲ್ಲಿ ಇದ್ರೂ ಈ ಒಂದು ಸಂದರ್ಭಕ್ಕೆ ನಾವು ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಬಂದು ಹೋಗೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇದು ದೇವಾಲಯ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಇನ್ನು ಎರಡನೇದು, ಈ ಆರ್ಗನೈಸೇಷನ್ ಬಗ್ಗೆ ಮಾತಾಡಬೇಕು ಅಂತಿದ್ದೆ. ಒಂದು ಸಲಹೆ, ಹಿರಿಯ ವಿದ್ಯಾರ್ಥಿಗಳು ಯಾರು ಅನ್ಯತೆ ಭಾವಿಸಬಾರ್ದು. ಇವತ್ತು ಕೆಲವರೆಲ್ಲ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ರು, ತುಂಬ ಜನ ನಮ್ಮ ಹಳೆಯ ಸ್ಟೂಡೆಂಟ್ಸ್ಗಳು ಬರಬೇಕಾಗಿತ್ತು, ಆದರೆ ಸುಮಾರು ಜನ ಬಂದಿಲ್ಲ ಅಂತ ನೋವಲ್ಲಿ ಹೇಳ್ಕೊತಾ ಇದ್ರು. ಇರ್ಬೋದು, ಇವತ್ತಿನ ನಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ಕಡೆ ಇದ್ದೀವಿ. ಯಾರು ಹೇಳಿದ್ದಾರೆ ಅಂತ ಕೆಲವರಿಗೆಲ್ಲ ಗೊತ್ತಿರೋದಿಲ್ಲ, ಅವ್ರಿಗೆ ಏನೇನು ಕಾರ್ಯಕ್ರಮಗಳಿರುತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಎಲ್ಲರನ್ನ ದೂರೋದ್ರ ಬದಲು ನನ್ನ ಸಲಹೆ ಏನಪ್ಪ ಅಂತಂದರೆ, ಆರ್ಗನೈಸೇಷನ್ ಮಾಡೋ ಅಂಥವ್ರು ಈಗ ಏನೋ ಒಂದು ಸಂಘಟನೆ ಅಂತ ಮಾಡ್ಕೊಂಡಿದ್ದಾರೆ, ಒಂದು ಶಾಲೆ, ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ. ಆ ಸಂಘನ ಒಂದು ವೆಬ್ಸೈಟ್ ಥರ ಕ್ರಿಯೇಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದು ಏನೋ ವಿಷಯಗಳು ಮುಟ್ಟುವಂತೆ ಮಾಡಿದ್ರೆ ಆರ್ಗನೈಸ್ ಮಾಡಿದಾಗ ಕಾರ್ಯಕ್ರಮಗಳು ಸಕ್ಸಸ್ ಆಗುತ್ತೆ. ಅದಕ್ಕೆ ನನ್ನ ಸಲಹೆ ಕೊಡೋದು ಮತ್ತೆ ಏನಂತಂದರೆ, ಈಗ ಏನು ರನ್ನಿಂಗ್ ಇದೆ, ಈಗ ನಮ್ಮ ಸಹಪಾಠಿ ಆದಂಥವರು, ನನ್ನ ಜೊತೆ ಓದಂತಹ ನನ್ನ ಮಿತ್ರ ಸುಧಾಕರ್ ಅವರು ಇವತ್ತು ಈ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ನಾನು ಇನ್ನೊಂದು ಹೇಳಬೇಕು, ನಾನು 8 ಬಂದಾಗ ಹೇಳಿದರು, ನಾನು 1984-85ನೇ ಸಾಲಿನಲ್ಲಿ SSLCಯನ್ನು ಪೂರ್ಣ ಮಾಡಿದ್ದಂಥದ್ದು. ಸುಮಾರು ನನ್ನ ಜೊತೆ KS ಲಲಿತಾ ಬೇಬಿ ಅಂತಲೇ ನಮಗೆ ಚಿರಪರಿಚಿತರು. ಮತ್ತು ಪಾರ್ವತಕ್ಕ ಅವರು ಕೂಡ ವರ್ಷದಲ್ಲಿ ನಾನು ಫೋನ್ ಮಾಡಿದ್ದೆ ಬೇಬಿಗೆ, ಲಲಿತಾಗೆ. ಅವರು ಪಾರ್ವತಕ್ಕನೂ ಕರ್ಕೊಂಡು ಬಂದಿದ್ದರು. ಆ ದಿನ ನಮ್ಮ ಮುನಿಸ್ವಾಮಿ ರೆಡ್ಡಿ ಸರ್ ಅವರು ಇದ್ದರು. ನಮಗೆಲ್ಲ ತುಂಬ ಖುಷಿ ಆಯಿತು. ಅವರುಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯ ಪ್ರೀತಿಯ ಕಂಬಳಿಯನ್ನು ಮಿಡಿದಂತಹ ದಿನ ಆಗಿತ್ತು. ಆ ಥರ ಅವರು ವಯಸ್ಸಾಗಿದ್ರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ರು. ಈಗ ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ಸದಾ ನಮ್ಮೊಟ್ಟಿಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಹೃದಯದಲ್ಲಿ ಅವರು ವಿರಾಜಮಾನರಾಗಿರ್ತಾರೆ. ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಪ್ರತಿಯೊಬ್ಬ ಗುರುಗಳು ಕೂಡ ನಮ್ಗೆ ಯಾವಾಗಲೂ ಕೂಡ ಎಷ್ಟೇ ದೊಡ್ಡವರಾಗಿದ್ರು, ಎಷ್ಟೇ ವಯಸ್ಸಾಗಿದ್ರು, ಮುದುಕರಾಗಿದ್ರು, ಗುರುಗಳೇ ಆಗಿರ್ತಾರೆ. ಅಂತಹ ಪ್ರೀತಿಯ ಎಲ್ಲ ಗುರುಗಳು ನನ್ನ ವೇದಿಕೆಯಲ್ಲಿದ್ದಾರೆ. ಮತ್ತು ಈ ದಿನ ರಕ್ತದಾನ ಶಿಬಿರದಲ್ಲಿ ನಾವೆಲ್ಲ ರಕ್ತವನ್ನು ದಾನ ಮಾಡಬೇಕು ಅಂತಲೇ ಬಂದಿರೋದು. ಯಾಕೆಂದರೆ ಎಲ್ಲಾದರೂ ಹೋದರೆ ರಕ್ತ ಕೊಡೋದಕ್ಕೆ ಹಿಂಜರಿತೀವಿ. ಆದರೆ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆದಾಗ ನಾವು ಖಂಡಿತ ಪ್ರತಿಯೊಬ್ಬರು ರಕ್ತ ಕೊಟ್ಟಾಗ ಬೇರೆಯವರಿಗೆ ಜೀವವನ್ನು ಉಳಿಸುವಂತಹ ಒಂದು ಮಹತ್ ಕಾರ್ಯಕ್ಕೆ ನಾವು ಕೈ ಜೋಡಿಸ್ದಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಈ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಮತ್ತು ನಾವೆಲ್ಲರೂ ಪುಷ್ಪವನ್ನು ಅರ್ಪಿಸಿ ಶ್ರದ್ಧಾಂಜಲಿಯನ್ನು ಮತ್ತು ಸವಿ ನೆನಪನ್ನು ಮಾಡ್ಕೊಳ್ಳೋಕ್ಕೆ ಮುನಿಸ್ವಾಮಿ ರೆಡ್ಡಿ ಸರ್ ಅವ್ರ ಜೊತೆ ಇದ್ದೀವಿ. ನನಗೆ ಗೊತ್ತಿರೋ ರೀತಿಯಲ್ಲಿ ಈ ಒಂದು ಶಾಲೆ ನಮ್ಮೆಲ್ಲರ ಬಾಳಿನ ಬಾಗಿಲನ್ನು ತೆರೆದಂತಹ ಶಾಲೆ. ಸುಮಾರು ಹೇಳ್ಬೋದು, ಈ ಒಂದು ರೋಡಲ್ಲಿ ಓಡಾಡ್ತಾ ಇದ್ರೆ ನಮ್ಮ ಶಾಲೆ ಅಂತ ಒಂದು
ನಮಸ್ಕಾರ ಭಾವ, ಪ್ರೀತಿಯ ಭಾವ, ಗೌರವದ ಭಾವ ಮೂಡಿ ಬರುತ್ತೆ. ಈ ಶಾಲೆಯ ಅಂಗಳದಲ್ಲಿ ನಾವೆಲ್ಲರೂ ಆಟ ಆಡಿ ಓದಿ ಗುರುಗಳ ಪ್ರೀತಿ ಪಾತ್ರರಾಗಿರ್ತೀವಿ. ಕೆಲವರು ಗುರುಗಳು ಬೈದಿರ್ತಾರೆ, ಹೊಡೆದಿರ್ತಾರೆ. ಆಟ ಪಾಠ ವಿದ್ಯೆಗಳ ಜೊತೆ ನಮ್ಮನ್ನ ತೀಡಿ ಒಂದು ಶಿಲ್ಪವನ್ನಾಗಿ ಮಾಡಿದಂತಹ ನನ್ನ ಪ್ರೀತಿಯ ಗುರುಗಳಿಗೆ ವಂದಿಸ್ತೀನಿ. ಹಾಗೆ ಈಗ ಹೇಳ್ತಾ ಇದ್ರು ಜಾಸ್ತಿ ಮಾತಾಡಬಾರ್ದು ಅಂತ. ಖಂಡಿತ ವಿಜಯಕುಮಾರ್ ಸರ್, ನೀವು ಸನ್ನೆ ಮಾಡಬೇಡ್ರಿ. ಖಂಡಿತ ನಾನು ಹೆಚ್ಚು ಕಾಲವನ್ನು ತೆಗೆದುಕೊಳ್ಳೋದಿಲ್ಲ. ಈ ದಿನ ನನಗೆ ಉತ್ಸಾಹ ಆಗುತ್ತೆ, ಇನ್ನೂ ಹೆಚ್ಚು ಮಾತಾಡಬೇಕು ಅನಿಸುತ್ತೆ. ಆದರೆ ಕಾಲದ ಒಂದು ಸಮಯದ ಅಭಾವ. ನಾವೆಲ್ಲರೂ ರಕ್ತದಾನವನ್ನು ಮಾಡೋಣ. ಮತ್ತು ನಮ್ಮ ಗುರುಗಳಿಗೆ ನಾನೆಲ್ಲ ವಂದಿಸ್ತಾ, ಅವರು ನಮ್ಮ ಒಂದು ಶಾಲೆಯಲ್ಲಿ ಪ್ರೇಯರಲ್ಲಿ ನಿಂತಿದ್ರೆ, ಕೈಕಟ್ಟಿ ನಿಂತಿದ್ರೆ, ಸ್ವಾಮಿ ವಿವೇಕಾನಂದರೇ ನಮ್ಮ ಮುಂದೆ ನಿಂತಿರೋ ಅನುಭವ ನಾನು ಎಷ್ಟೋ ಸಾರಿ ಅನುಭವಿಸಿದ್ದೀನಿ. ಆ ರೀತಿಯಂತಹ ಗುರುಗಳನ್ನು ನಾವು ಮತ್ತೆ ಒಂದು ಸವಿ ನೆನಪಿಗಾಗಿ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಈ ಒಂದು ರಕ್ತದಾನ ಶಿಬಿರ ತುಂಬ ಮಹತ್ವಪೂರ್ಣ ಮತ್ತು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ಅನ್ನದಾನ ಮತ್ತು ರಕ್ತದಾನ, ನೇತ್ರದಾನ ತುಂಬ ಒಳ್ಳೆಯ ದಾನಗಳೇ. ಇವುಗಳನ್ನ ನಾವು ಬಯಸದೆ ಬರುವಂಥ ಭಾಗ್ಯ. ಯಾಕಂದರೆ ಎಷ್ಟೋ ಜನಕ್ಕೆ ಇವತ್ತು ಅನ್ನ ಇರಲ್ಲ, ಅವ್ರಿಗೆ ಅನ್ನದಾನ ಮಾಡೋದು ತಪ್ಪಿಲ್ಲ. ಸೊ ಈಗ ಕೆಲವರಿಗೆ ರಕ್ತ ಬೇಕಾಗಿರುತ್ತೆ, ಸಿಗಲ್ಲ. ಅದೇ ಥರ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತು ಕಡೆಯಿಂದ ನಾವು ಈ ರಕ್ತದಾನ ಶಿಬಿರ ಮಾಡಿದಾಗ ಕೆಲವರಿಗೆ ಅದು ಒಳ್ಳೆಯ ಪ್ರಯೋಜನಕ್ಕೂ ಆಗುತ್ತದೆ. ಸೊ ಅದೇ ರೀತಿ ಈ ಒಂದು ಗುರುಗಳ ಬಗ್ಗೆ ಹೇಳ್ಬೇಕಾದ್ರೆ, ಗುರು ಇಲ್ಲದೆ ಅಂದರೆ ನಮಗೆ ಗುರಿ ಸಾಧನೆ ಮಾಡಬೇಕಾದ್ರೆ ಗುರುನೇ ಮುಖ್ಯ. ಗುರು ಇಲ್ಲದೆ ಗುರಿ ಸಾಧನೆ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಈ ಒಂದು 8ನೇ ತರಗತಿ 9 ಮತ್ತು 10ನೇ ಕ್ಲಾಸ್ಗೆ ಓದೋಂಥ ಕಾಲದಲ್ಲಿ ನಾವು ಗುರಿ ಇಟ್ಕೊಂಡು ಓದೋಕ್ಕೆ ನಮಗೆ ಎಲ್ಲೋ ಒಂದು ಅಡೆತಡೆ ಇತ್ತು, ಗೊತ್ತಾಗ್ತಾ ಇಲ್ಲ. ಸೊ ನಮ್ಮನ್ನಂದ್ರೆ ಈಗ ನಾವು ಯೋಚನೆ ಮಾಡ್ತೀವಿ, ಗುರಿ ಇಲ್ಲದಿಲ್ಲ ನಾವು ದಡ್ಡತನ ಮಾಡಿದ್ರೇನೋ. ಯಾಕಂದ್ರೆ ತಿಂಡಿ ಹೊಡೆದು ಬಿಡೋದು ಮಾಡೋದವಾಗ. ಈಗ ನಮ್ಮ ಯಾರೋ ಮೇಡಮ್ ಹೇಳ್ತಾ ಇದ್ರು, ಸಾರು ಹೇಳ್ತಾ ಇದ್ರು, ಅದು SP ಸಾರು, ಈ ಬಸ್ ಸ್ಟಾಪಲ್ಲಿ ನಾನು ಸರ್ಕಲಲ್ಲಿ ನೋಡ್ತಾ ಇರ್ತೀನಿ ಅಂತ. ನಮ್ಗೆ ಅವಾಗ ಸಾರು ಬರ್ತಾವ್ರೆ ಅಂತ ಬಸ್ ಬರ್ತಾ ಇಲ್ಲ, ಹಿಂದೂ ಕೊಡೋಗೇರಿ ಅವ್ರು ಬಸ್ ಸ್ಟಾಪ್ ಕೊಡಲಿ, ನಾವು ಆಮೇಲೆ ಎತ್ತೋಣ ಅಂತ ಮಾಸ್ಟರ್ಗಳು. ಯಾಕಂದ್ರೆ ಮೇಡಮು KS ಮೇಡಮು ಮತ್ತು BS ಮೇಡಮ್ ಬಸ್ ಹತ್ತಕ್ಕೆ ಬರೋರು, ನಾವು ಹಿಂದಕ್ಕೆ ಹೋಗಿ ಫಸ್ಟ್ ಅವ್ರು ಹತ್ಕೊಡ್ಲಿ, ನಾವು ಆಮೇಲೆ ಹೋಗೋಣ ಅಂತ. ಕಾರಣ ಏನಂದರೆ ಅವ್ರು ನಮ್ಮ ಬೈಯೋರು ನೆಕ್ಸ್ಟ್ ಡೇ ಬೆಳಗ್ಗೆ, ಯಾಕಂಗೆ ಓಡಾಡ್ತೀರ ಬಸ್ಸಿ, ಯಾಕೆ ಮಾಡಿದ್ರೆ, ಯಾಕೆ ಅಷ್ಟು ತಿರ್ಸಾಡ್ತೀರ, ಬೈತೀರಾ ಅಂತ. ಸೊ ಇವೆಲ್ಲ ನಮಗೆ ಮೆಲುಕಾಗ್ತಾ ಇರ್ತವೆ ಪ್ರತಿಯೊಂದು ಮಾತು. ಸುಮಾರು ನಾವು ಈಗ ಬಿಟ್ಟು 34 ವರ್ಷ ಆಯಿತು.
ನಮ್ಮ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಸ್ಥಾಪಿತವಾಗಿರುವ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು, ಅವರ ಎಲ್ಲ ವಿದ್ಯಾರ್ಥಿಗಳು, ತಾಲೂಕಿನಲ್ಲಿ ಚಿರುಪರಿಚಿತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ದಿವಂಗತ ಮುನ್ಸ್ವಾಮಿ ರೆಡ್ಡಿಯವರು ಅವರ ಮೊದಲನೇ ಸ್ಮರಣಾರ್ಥವಾಗಿ ಇವತ್ತು ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಎಲ್ಲ ಮಿತ್ರರು ಆ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿನಿಯರು ಜೊತೆಗೂಡಿ ಇವತ್ತು ದಾನಗಳಲ್ಲಿ ಅತಿ ಶ್ರೇಷ್ಠವಾದ ರಕ್ತದಾನವನ್ನು, ಒಂದು ಜೀವವನ್ನು ಉಳಿಸ್ತಕ್ಕಂಥ ಒಂದು ಪುಣ್ಯವಾದ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಮತ್ತು ಅವರು ಒಂದು ಮನ್ವಂತರ ಸೇವಾ ಸಂಸ್ಥೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಸ್ನೇಹಿತ ಬಳಗಕ್ಕೆ ನಾನು ತುಂಬೂರು ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಏನು ಹಳೆ ವಿದ್ಯಾರ್ಥಿಗಳಿದ್ದಾರೆ ತಾವು ಓದಿದಂಥ ಶಾಲೆಯಲ್ಲಿ ಆ ಶಾಲೆಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡುವುದ್ರ ಮುಖಾಂತರ ಈ ಒಂದು ಉತ್ತಮವಾದ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರಲಿ ಅಂತ. ಮತ್ತು ಇವತ್ತಿನ ದಿನ ಆ ಎಲ್ಲ ಸ್ನೇಹಿತರನ್ನು ನಾನು ಕಂಡೆ. ಆ ಒಂದು ಬಾಲ್ಯದ ನೆನಪುಗಳನ್ನು, ವಿದ್ಯಾರ್ಥಿ ದಶೆಯ ಜೀವನದ ತುಣುಕುಗಳನ್ನು ಇವತ್ತು ಎಲ್ಲರೂ ಸಹ ಕುಟ್ಕೊಂಡು ತಮ್ಮನ ಒಂದು ಏನು ಸ್ಟೂಡೆಂಟ್ ಲೈಫ್ ಇನ್ ಗೋಲ್ಡನ್ ಲೈಫ್ ಅಂತ ಆ ವಿದ್ಯಾರ್ಥಿಯ ಚಿನ್ನದ ಗೋಲ್ಡನ್ ಜೀವನದ ಒಂದು ನೆನಪುಗಳನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಭಾಳ ಒಂದು ಅವಿಸ್ಮರಣೀಯ. ಮತ್ತು ನಾವು ಏನೆಲ್ಲ ಮಾಡಿದ್ರೂ ಕೂಡ ನಮ್ಮದು ಎಲ್ಲರೂ ಕೂಡ ಭಿಕ್ಷೆ ಜೀವನ. ಇವತ್ತು ನಮ್ಮ ತಂದೆ ತಾಯಿ ಜೀವನ ಕೊಟ್ಟ ನಂತರ ನಮಗೆ ನಾವು ಒಂದು ಏನಂತ ಹೇಳಿದ್ರೆ ಒಂದು ಕಲ್ಲು ಬಂಡೆ ಥರ ಇರ್ತೀವಿ. ನಮಗೆ ಅದನ್ನು ಈ ಸಮಾಜದಲ್ಲಿ ನಮಗೆ ಒಂದು ಉತ್ತಮವಾದ ಶಿಕ್ಷಣನ ಕೊಟ್ಟು ಅದನ್ನು ಮೂರ್ತಿ ಸ್ವರೂಪಕ್ಕೆ ತಂದಂಥವರು ನಮ್ಮ ಗುರುಗಳು. ಅಂಥ ಗುರುಗಳ ಒಂದು ನೆನಪಿನಲ್ಲಿ ಇವತ್ತು ಇಂಥ ಪುಣ್ಯ ಕೆಲಸವನ್ನು ಮಾಡಿರ್ತೀವಿ. ಹಾಗಾಗಿ ಗುರುಗಳಿಗೆ ಭೂಮಿಗೆ ನಾವು ಬಂದ ತಕ್ಷಣ ನಾವೆಲ್ಲ ಕಲ್ದಿತ್ತು ಏನಾದರೂ ಸಮಾಜಕ್ಕೆ ಸಾಧನೆ ಮಾಡ್ತೀವಿ, ಸಮಾಜದಲ್ಲಿ ನಾವೇನಾದರೂ ಒಂದು ಪ್ರಗತಿ ಮಾಡ್ತೀವಿ ಅಂದರೆ ಅದೆಲ್ಲರೂ ಕೂಡ ಆ ಗುರುಗಳೇ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ನಮಗೆ ಊಟ ಹಾಕ್ತಾರೆ, ತಿಂಡಿ ಹಾಕ್ತಾರೆ, ಮಲ್ಕೊತೀವಿ. ಆದರೆ ನಾವು ಶಿಕ್ಷಣ ಶಾಲೆಗೆ ಬಂದಾಗ ನಮಗೆಲ್ಲ ರೀತಿಯ ಸಮಾಜದಲ್ಲಿ ಹೆಂಗೆ ಬದುಕಬೇಕು, ಸಮಾಜ ಅಂದರೆ ಏನು, ತಂದೆ ತಾಯಿ ಅಂದರೆ ಏನು, ಇಡೀ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಶಾಲೆ ಮತ್ತು ಗುರು ಪರಂಪರೆ. ಅಂಥ ತಾಲೂಕಿನಲ್ಲಿ ಅತಿ ಒಂದು ಉನ್ನತ ಸ್ಥಾನದಲ್ಲಿ ಉತ್ತಮ ಮಟ್ಟದಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ಇಂಥ ಪುಣ್ಯವಾದ ಕೆಲಸದಲ್ಲಿ ತೊಡಗಿದ್ದಾರೆ. ನಾನು ಎಲ್ಲ ಸ್ನೇಹಿತರಿಂದದವರಿಗೆ ಮತ್ತು ನಮ್ಮ ಮುನ್ಸ್ವಾಮಿ ರೆಡ್ಡಿಯವರು ಅವರು ನಾನಿಲ್ಲಿ ಓದಿಲ್ಲ ಅಂದರೂ ಕೂಡ ಅವರು ಕೂಡ ನನಗೆ ಭಾಳಷ್ಟು ಮಾರ್ಗದರ್ಶನಗಳನ್ನು ಮಾಡ್ತಾಯಿದ್ರು. ನಮ್ಮ ಕಾರ್ಯಕ್ರಮಗಳಿಗೂ ಬರ್ತಾಯಿದ್ರು. ನನ್ನೆಲ್ಲ ಕಾರ್ಯಕ್ರಮಕ್ಕೆ ಅವರು ಕೂಡ ನಮಗೆ ಬೆನ್ನೆಲುಬಾಗಿ ಸ್ಫೂರ್ತಿಯಾಗಿದ್ದರು. ಹಾಗಾಗಿ ಅವರ ಮೊದಲನೇ ವರ್ಷ ಅವರು ಅಗಲಿರ್ಬೋದು ಆತ್ಮ, ಆದರೆ ಅವರ ಪ್ರೇರಣೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಅವರು ಏನು ಬೆಳೆಸಿರ್ತಕ್ಕಂಥ ನಾವುಗಳು ನಿರಂತರವಾಗಿ ಅವರು ಈ ಭೂಮಿ ಇರೋವರೆಗೂ ಕೂಡ ಅಂಥ ಗುರು ಪರಂಪರೆ ಇರ್ತದೆ. ಹಾಗಾಗಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ತುಂಬು ವಂದನೆಗಳನ್ನು ಸಲ್ಲಿಸ್ತೇನೆ. 1994ನೇ ಇಸ್ವಿಯ ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಇವತ್ತೇನು ಮನ್ವಂತರ ಸೇವಾ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೀವಿ. ಆ ಸಮಿತಿಯ ಮೂಲಕ ನಾವು ಇವತ್ತು ಏನು ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ನಮ್ಮ ಮುನಿಸ್ವಾಮಿ ರೆಡ್ಡಿ ಅವರ ಮೊದಲನೆಯ ಸ್ಮರಣಾರ್ಥ ಪರವಾಗಿ ಇವತ್ತು ನಾವೊಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಈ ರಕ್ತದಾನ ಶಿಬಿರಕ್ಕೆ ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ಬಂಧು ಬಳಗದವರು ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಜನತೆ ಇವತ್ತು ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಇವತ್ತು ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಆನೇಕಲ್ ತಾಲೂಕು ಚಂದಾಪುರ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ಸೇರಿ ಈ ದಿನ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಮುನ್ಸ್ವಾಮಿ ರೆಡ್ಡಿ ಅವರ 1ನೇ ವರ್ಷದ ಸ್ಮರಣಾರ್ಥ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ. ನಮ್ಮ ಈ ಆನೇಕಲ್ ತಾಲೂಕಿನ ಚಂದಾಪುರ ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರು ಒಗ್ಗೂಡಿ ಈ ದಿನ ಬಂದು ನಮಗೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಸಿದ್ದಾರೆ. ಈ ರಕ್ತದಾನ ಶಿಬಿರ ಅನ್ನೋದನ್ನು ಏರ್ಪಡಿಸಿರೋದು ಸಮಾಜಕ್ಕೆ ನಾವು ಮಾಡಬೇಕಾಗಿರೋಂಥ ಕರ್ತವ್ಯ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂಥ ರಕ್ತ 4 ಜನಗಳಿಗೆ ಜೀವದಾನ ಆಗುತ್ತೆ. ಇದು ಪ್ರಕೃತಿಯಲ್ಲಾಗಲಿ ಅಥವಾ ಭೂಮಿಯಲ್ಲಾಗಲಿ ಇನ್ನೊಂದರಲ್ಲಿ ಸಿಗೋವಂಥ ವಸ್ತು ಅಲ್ಲ. ಇದನ್ನು ಹಂಚ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಇದು 4 ಜನಕ್ಕೆ ಜೀವದಾನ ಆಗುತ್ತೆ. ಅದರ ಜೊತೆಗೆ ಈ ದಿನ ನಮ್ಮ ಎಲ್ಲ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವಂಥ ಸುವರ್ಣ ಅವಕಾಶ ಸಿಕ್ತು ನಮಗೆ. ಈ ದಿನ ನಮ್ಮ ಒಂದು ಈ ಲಾಸ್ಟ್ ಇಯರ್ ಇದೇ ರೀತಿ ಮಾಡಿದ್ವಿ. ಆಗಲೂ ಒಳ್ಳೆಯ ಪ್ರತಿಕ್ರಿಯೆ ಬಂದಿತ್ತು. ರಕ್ತದಾನ ಒಂದಷ್ಟು ಇದು ಮಾಡಿದರು ಎಲ್ಲರೂ. ಅದೇ ರೀತಿ ನಮ್ಮ ಎಲ್ಲ ಗುರುಗಳನ್ನು ಕರೆಸಿ ನಮಗೆ ಈ ದಿನ ಎಲ್ಲ ಗುರುಗಳ ಆಶೀರ್ವಾದನೆ ಪಡ್ಕೊಳ್ಳೋ ಅಂಥ ಸೌಭಾಗ್ಯ ಸಿಕ್ಕಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗುರುಗಳ ಆಶೀರ್ವಾದ ಸಿಕ್ಕಿದ್ರೆ ಹೊಸ ಜೀವನ ಸಿಕ್ಕಿದಂಗೆ. ಮತ್ತು ನಮಗೆ
ತುಂಬ ದಿನ ಆಗಿತ್ತು ಭೇಟಿ ಮಾಡಿ. ಈಗ ಅವರ ಕರೆಸಿ ಅವರ ಆಶೀರ್ವಾದ ಪಡ್ಕೊಂಡಾಗ ಹೊಸ ರೀಚಾರ್ಜ್ ಆಗಿ ಹೊಸ ಬದುಕು ಕಟ್ಟಿದಂಗೆ ಆಗುತ್ತೆ. ಪ್ರತಿ ವರ್ಷ ನಮಗೆ ಈ ರೀತಿ ಮಾಡ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಸಾಧಿಸೋದಕ್ಕೆ ಒಂದು ಸ್ಫೂರ್ತಿಯಾಗಿ ಈ ರೀತಿ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ 4 ಜನಕ್ಕೆ ಆದರ್ಶಪ್ರಾಯವಾಗಿರುತ್ತೆ. ನಮ್ಮ ಜೀವನದಲ್ಲಿ ಮಾಡಬೇಕಾಗಿರೋಂಥ ಎಲ್ಲ ಉತ್ತಮ ಕೆಲಸಗಳಿಗೂ ನಮ್ಮ ಗುರುಗಳ ಆಶೀರ್ವಾದ ಇರಬೇಕು ಮತ್ತು ನಮಗೆ ಎಲ್ಲರ ಒಂದು ಸಹಕಾರ ಇರಬೇಕಾಗುತ್ತೆ. ಅದೇ ರೀತಿ ಈ ದಿನ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ರಕ್ತದಾನ ಶಿಬಿರನ ಏರ್ಪಡಿಸಿ ಈ ದಿನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಇದಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ನಮ್ಮ ನೆಚ್ಚಿನ ಶಾಲೆ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರಾಗಿ ಇದ್ದಂತಹ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಕೀರ್ತಿಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಶ್ರೀ ಮುನಿಸ್ವಾಮಿ ರೆಡ್ಡಿ ಅವರು ದೈವಾಧೀನರಾಗಿ 1 ವರ್ಷ ಆಯಿತು. ಅವರ ಸವಿ ನೆನಪಿಗಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಅವರ ಒಂದು ನೆನಪಿನ ವಿಚಾರವಾಗಿ ಅವರು ಸದಾ ಜನರಲ್ಲಿ ಅಥವಾ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾಮಾಜಿಕವಾಗಿ ಚಿರಕಾಲ ಅವರ ಹೆಸರು ಸ್ಥಾಪನೆಯಾಗಿ ಹಂಗೆ ಉಳ್ಕೊಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ದಿನ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಲವಾರು ನಮ್ಮ ಹಳೆ ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಬಂದು ಈ ದಿನ ರಕ್ತದಾನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ನಮ್ಮ ಹಿರಿಯ ಹಳೆಯ ಗುರುಗಳಾದಂಥವರು ಬಂದಿದ್ದರು. ಅವ್ರದ್ದೆಲ್ಲ ನಮಗೆ ಇವತ್ತು ಒಂಥರ ಗೆಟ್ ಟುಗೆದರು ಅವ್ರ ಜೊತೆನೂ ಆಯಿತು. ಇದೆಲ್ಲ ಒಂದು ಸವಿ ನೆನಪು. ಆಮೇಲೆ ರಕ್ತದಾನ ಅನ್ನೋದು ಒಂದು ಶ್ರೇಷ್ಠ ದಾನ. ಎಲ್ಲರೂ ರಕ್ತದಾನವನ್ನು ಮಾಡಬೇಕಾಗಿ ಈ ಮೂಲಕ ಕೇಳ್ಕೊತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮನ್ವಂತರ ಸೇವಾ ಸಮಿತಿ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ರಕ್ತದಾನವನ್ನು ಮಾಡಬೇಕು. ಅನೇಕ ದಾನಗಳ ಪೈಕಿ ರಕ್ತದಾನ ಬಹಳ ಶ್ರೇಷ್ಠ ಅಂತ. ದಾನ ಅಂದರೆ ಯಾವುದೇ ವ್ಯವಹಾರ ಅಥವಾ ದಾನವನ್ನು ತಗೊಂಡಿರೋ ಮಾಡುವಂಥದ್ದು. ಅಂಥದ್ರಲ್ಲಿ ಅನ್ನದಾನ, ರಕ್ತದಾನ ಮಾಡುವಂಥದ್ದು ಭಾಳ ಉತ್ತಮ. ರಕ್ತದಾನ ಮಾಡೋದರಿಂದ ನಮ್ಮ ರಕ್ತ ಶುದ್ಧೀಕರಣ ಆಗ್ತದೆ, ಜೊತೆಗೆ ಹೊಸ ರಕ್ತ ಬರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಕೈ ಜೋಡಿಸಿ ಒಂದು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಜನಸಾಮಾನ್ಯರು ಯಾರು ಒಂದು ಆರೋಗ್ಯವಂತ ಯುವಕರು ಇರ್ತಾರೆ, ಅವರು ರಕ್ತವನ್ನು ಕೊಟ್ಟರೆ ಭಾಳ ಅನುಕೂಲ, ಅನೇಕ ಜನರಿಗೆ ಇದು ಉಪಯುಕ್ತ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಇವತ್ತು 2ನೇ ವರ್ಷದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಯುತ ದಿವಂಗತ ಮುನಿಸ್ವಾಮಿ ರೆಡ್ಡಿ ಅವರ ಸ್ಮರಣಾರ್ಥ ಇವತ್ತು 2ನೇ ವರ್ಷದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮನ್ವಂತರ ಸೇವಾ ಸಮಿತಿ, ಸ್ವಾಮಿ ವಿವೇಕಾನಂದ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನು ಮತ್ತು ಇಲ್ಲಿ ಸ್ಥಳೀಯ ಮುಖಂಡರ ಎಲ್ಲ ಒಟ್ಟುಗೂಡಿ ಹಾಗೂ ನಮ್ಮ ಹಳೆ ಶಾಲೆಯ ವಿದ್ಯಾರ್ಥಿಗಳೇನು ಉಪಾಧ್ಯಾಯರಿದ್ದರು ಅವರೆಲ್ಲ ಸೇರಿ ಈ ಕಾರ್ಯಕ್ರಮ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ. ಈಗಾಗಲೇ ಸುಮಾರು 60-70 ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ, ಇನ್ನೂ ಮಾಡ್ತಾನೇ ಇದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ. ನಮ್ಮ ಸುತ್ತಮುತ್ತಲ ಗ್ರಾಮಗಳ ಈ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಓದಿರೋಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ತೊಡ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮ್ಮ ಚಂದಾಪುರದ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ನೆಚ್ಚಿನ ಶಿಕ್ಷಕರಾಗಿದ್ದ ದಿವಂಗತ ಮುನಿಸ್ವಾಮಿ ರೆಡ್ಡಿ ಅವರ ಪ್ರಥಮ ವರ್ಷದ ಸಂಸ್ಮರಣಾರ್ಥವಾಗಿ ಒಂದು ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಹಯೋಗದಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿ ಭಾಗವಹಿಸಿ ಸವಿ ನೆನಪಿನಲ್ಲಿ ಒಂದು ರಕ್ತದಾನ ಮಾಡ್ತಾ ಇದ್ದಾರೆ. ನಮಗೆ ವಿದ್ಯಾದಾನ ಮಾಡಿದ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವೆಲ್ಲ ಸೇರಿ ಸಮಾಜಕ್ಕೋಸ್ಕರ ರಕ್ತದಾನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳು ಕೂಡ ಇದೇ ರೀತಿ ಕೈ ಜೋಡಿಸಲಿ ಅಂತೇಳಿ ಆಶಿಸುತ್ತಾ ದಿವಂಗತ ಮುನಿಸ್ವಾಮಿ ರೆಡ್ಡಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಅವರು ಹೇಳಿಕೊಟ್ಟಂಥ ಏನು ನಮ್ಮ ಆದರ್ಶ ಮತ್ತು ಇದೇನಿದೆ ಅದನ್ನು ನಾವೆಲ್ಲ ಅನುಸರಿಸ್ತಾ ಅವರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರ್ತಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ.